ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಕಿಚನಲ್ಲಿ ಮಾಡ್ತಿರೋದು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಮಗೆ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಮಶ್ರೂಮ್ ತೊಗೊಂಡಿದ್ದೀನಿ. ನಂತರ ಕೊಯ್ಕೊಂಡಿರುವಂಥ ಈರುಳ್ಳಿ, ಪುದೀನ, ಕೊತ್ತಂಬರಿ, ಸ್ಲೈಸ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ, ಎಲ್ಲ ಥರ ಹೋಲ್ ಸ್ಪೈಸಸ್ ತಗೊಂಡಿದ್ದೀನಿ ಒಗ್ಗರಣೆಗೆ, ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರ ಜೊತೆ ಉಪ್ಪು ಖಾರ. ಇಷ್ಟು ಐಟಮ್ಸ್ ಇಟ್ಕೊಂಡು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಒಂದು ಕುಕ್ಕರಿಗೆ ಎಣ್ಣೆ ಹಾಕೋಣಂತೆ. ಎಣ್ಣೆ ಹಾಕ್ಕೊಂಡು ಮತ್ತೆ 2 ಸ್ಪೂನ್ ತುಪ್ಪ ಹಾಕೋಣಂತೆ ಒಗ್ಗರಣೆಗೆ. ನಾವು ತಗೊಂಡಿರೋಂಥ ಎಲ್ಲ ಹೋಲ್ ಸ್ಪೈಸಸ್ನ ಒಗ್ಗರಣೆ ಹಾಕೊಂಡ್ಬಿಡೋಣ. ಎಲ್ಲ ಹೋಲ್ ಸ್ಪೈಸಸ್ ನೀಟಾಗಿ ಎಣ್ಣೆ ಫ್ರೈ ಆದಮೇಲೆ ನಾವು ನಮ್ಮ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣಂತೆ. ನೆಕ್ಸ್ಟ್ ನಾವು ಕೊಯ್ದಿಟ್ಟಿರೋಂಥ ಈರುಳ್ಳಿನ ಹಾಕೊಳ್ಳೋಣ. ಇದಕ್ಕೆ ಎಣ್ಣೆಗೆ ಹಾಕೊಂಡ್ಬಿಡೋಣ. ಹಸಿಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣಂತೆ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾವು ಪುದೀನ ಆ್ಯಡ್ ಮಾಡ್ಕೊಳ್ಳೋಣಂತೆ. ಕಟ್ ಮಾಡ್ಕೊಂಡಿರೋ ಪುದೀನ ಆ್ಯಡ್ ಮಾಡ್ಕೊಳ್ಳೋಣ. ಪುದೀನಾನು ಫ್ರೈ ಮಾಡ್ಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋದ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಕರಗಬೇಕು. ಈಗ ಫ್ಲೇಮು ಸ್ವಲ್ಪ ಡೌನ್ ಮಾಡಿಕೊಂಡು ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡೋಣ. ಖಾರದ ಪುಡಿ, ಅರಿಶಿನದ ಪುಡಿ, ಸ್ವಲ್ಪ ಧನಿಯದ ಪೌಡ್ರ್ ಆ್ಯಡ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣಂತೆ. ಹೀಗೆ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಂತರ ನಾವು ಇದಕ್ಕೆ ನಾವು ಕಟ್ ಮಾಡ್ಕೊಂಡಂತ ಮಶ್ರೂಮ್ ಆ್ಯಡ್ ಮಾಡೋಣ. ನೋಡಿ, ಈ ಥರ ಎಣ್ಣೆಲ್ಲೇ ನೀಟಾಗಿ ಎಲ್ಲ ಮಸಾಲೆ ಫ್ರೈ ಆಗಬೇಕು. ಅವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಈ ಸ್ಟೇಜಲ್ಲಿ ನಾವು ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈ ಮಶ್ರೂಮ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೊಸರು ಮತ್ತು ನಿಂಬೆಹಣ್ಣು ಆ್ಯಡ್ ಮಾಡೋದು. ಈಗ ನಾವು ತೊಗೊಂಡಿರೋಂಥ ಮೊಸರನ್ನ 2 ಸ್ಪೂನ್ ಮೊಸರು ಆ್ಯಡ್ ಮಾಡೋಣ. ಮತ್ತು ಒಂದು ಅರ್ಧ ಸ್ಪೂನು, ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ, ಒಂದು ಅರ್ಧ ಸ್ಪೂನ್ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಡೋಣ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಈ ಸ್ಟೇಜಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಲಿ. ಮಶ್ರೂಮ್ ಚೆನ್ನಾಗಿ ಬೇಯಬೇಕು, ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು, ಆಮೇಲೆ ವಿಸಿಲ್ ಹಾಕೋದು. ಇವಾಗ ಲೋ ಫ್ಲೇಮ್ ಮಾಡಿ ಮಶ್ರೂಮ್ನ ಬೇಯಕ್ಕೆ ಇಟ್ಬಿಡೋಣಂತೆ. ಲಿಡ್ನ ಈ ಥರ ಉಲ್ಟಾ ಕ್ಲೋಸ್ ಮಾಡಿ ಹೀಗೆ ಬಿಟ್ಬಿಡಿ. ನೋಡಿ, ಈಗ 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ದೀವಿ. ಮಶ್ರೂಮ್ನ ಎಣ್ಣೆಲ್ಲೇ ಚೆನ್ನಾಗಿ ಬೆಂದಿದೆ. ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತದು. ಈಗ ನಾವು ನೀರನ್ನು ಹಾಕೋಣಂತೆ. ನೆಕ್ಸ್ಟ್ ನಾವು ಇದಕ್ಕೆ ಅಕ್ಕಿ ಆ್ಯಡ್ ಮಾಡೋಣಂತೆ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಳತೆಯಲ್ಲಿ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿನೆಲ್ಲ ಫುಲ್ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಆ್ಯಡ್ ಮಾಡಿ ಲಾಸ್ಟಿಗೆ ಈಗ ಅಕ್ಕಿ ಹಾಕಿದ್ದೀನಿ. ನೆಕ್ಸ್ಟ್ ನಾವು ಲಾಸ್ಟಿಗೆ ಕೊತ್ತಂಬರಿನ ಹಾಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ. 1 to 2 ವಿಸಿಲ್ ಹೊಡೆದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳಂತೆ. ನೋಡಿ, ಇವಾಗ ಲಿಡ್ ಕ್ಲೋಸ್ ಮಾಡೋಣಂತೆ. ಲಿಡ್ ಕ್ಲೋಸ್ ಮಾಡಿ 1 to 2 ವಿಸಿಲ್ ಹೊಡ್ಸೋ ತನಕ ನಾವು ಇದನ್ನಂತೆ. ನೋಡಿ, 2 ವಿಸಿಲ್ ಆದಮೇಲೆ ಪ್ರೆಷರ್ ಹೋಗಿದೆ. ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ನಮ್ಮ ಮಶ್ರೂಮ್ ಬಿರಿಯಾನಿ ಅಂತೇಳಿ. ಗಮ್ ಅಂತ ವಾಸನೆ ಬರ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಇದೆ. ಈ ಥರನೇ ನೀವು ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ಥರನೇ ನಿಮಗೆ ರೆಸಿಪೀಸ್ ಎಲ್ಲ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.